ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಅಪ್ಡೇಟ್ಸ್ಗೆ ಸ್ವಾಗತ. ಕ್ರಿಕೆಟಿಂಗ್ ಅಪ್ಡೇಟ್ಸ್ ಅಂತ ಏನಕ್ಕೆ ಹೇಳ್ತಿಲ್ಲ ಅಂದರೆ ಫಸ್ಟ್ನೇ ಅಪ್ಡೇಟೇ ಫುಟ್ಬಾಲ್ ರಿಲೇಟೆಡು. ಫ್ಯಾನ್ ಕೋಡ್ ಅವರು ತೊಗೊಂಡಿದ್ದಾರಪ್ಪ ಬ್ರಾಡ್ಕಾಸ್ಟಿಂಗ್ ರೈಟ್ಸ್ನ. ISLದು ಇಂಡಿಯನ್ ಸೂಪರ್ ಲೀಗ್. ಒಂಥರ ಇಂಡಿಯಾ ಅಂತ ಬಂದಾಗ, ಫುಟ್ಬಾಲ್ ಅಂತ ಬಂದಾಗ ISL ಮುಖ್ಯವಾಗುತ್ತೆ. ಸೊ ಇದ್ರದ್ದು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಏನಾದ್ರು ಕೇಳ್ಬಿಟ್ರಿ ಅಂತಂದರೆ ನೀವು ಕಳೆದೋಗ್ಬಿಡ್ತೀರಾ ಗುರು. 8.6 ಕೋಟಿಗೆ ಫ್ಯಾನ್ ಕೋಡ್ ಅವರು ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಅಂತ ತಗೊಂಡಿದ್ದಾರೆ. ಜುಜುಬಿ 8.6 ಕೋಟಿಗೆ. IPL ಬ್ರಾಡ್ಕಾಸ್ಟಿಂಗ್ ರೈಟ್ಸ್ ಪರ್ ಇಯರು 74 ಮ್ಯಾಚ್ಗೆ 9,600 ಕೋಟಿ. WPLದು 190 ಕೋಟಿ. PKLದು 180 ಕೋಟಿ. ಲಾಸ್ಟ್ ಸೀಸನ್ ನೋಡ್ತು ಅಂತಾರೆ 24-25 ಸೈಕಲ್ದು ISLದು ಬ್ರಾಡ್ಕಾಸ್ಟಿಂಗ್ ರೇಟ್ಸ್ ಜಿಯೋ ಹಾಟ್ಸ್ಟಾರ್ ಬಂದ್ಬಿಟ್ಟು 250 ಕೋಟಿ ಇತ್ತು ಗುರು. ಇವಾಗ ನೋಡ್ತು ಅಂದರೆ ಫ್ಯಾನ್ ಕೋಡ್ ತೊಗೊಂಡಿರೋದು 8.6 ಕೋಟಿಗೆ ತೊಗೊಂಡಿದ್ರೆ 25-26 ಸೈಕಲ್ನ. ಏನು ಗುರು ಇಷ್ಟು ಯೂಜ್ ಕೊಲ್ಯಾಪ್ಸು ಅಂದರೆ 1.68 CR ಪರ್ ಮ್ಯಾಚಿಂದ 9.5 ಲ್ಯಾಕ್ ಪರ್ ಮ್ಯಾಚಿಗೆ ಕೂಸ್ತಿದೆ ಬ್ರಾಡ್ಕಾಸ್ಟಿಂಗ್ ರೈಟ್ಸು. ಏನಕ್ಕೆ ಅಂತ ಕೇಳ್ತು ಅಂತಂದರೆ ನೋಡಿ, ಜಿಯೋ ಹಾಟ್ಸ್ಟಾರ್ ಅವ್ರನ್ನೇ ಹಿಂದೆ ಸರ್ತಿದ್ದಾರೆ, ನಮಗೆ ಬೇಕಾಗಿಲ್ಲ ISL ಅಂತ. ಇಲ್ಲಿ ನೋಡಿ, ಕಾಂಪಿಟೇಷನ್ ಇತ್ತು ಅಂತಂದರೆ ವ್ಯಾಲ್ಯೂ ಇರುತ್ತೆ. ಕಾಂಪಿಟೇಷನ್ ಇಲ್ಲ ಅಂತಂದರೆ ನೋಡಿ, ಬಿಡ್ಡಿಂಗಲ್ಲಿ ಯಾರೂ ಇಲ್ಲವೇ ಇಲ್ಲ ಅಂತಂದರೆ, ಕಾಂಪಿಟೇಷನ್ ಫೈಟೇ ಯಾರು ಕೊಡ್ತಾ ಇಲ್ಲ ಅಂತಂದರೆ ಯಾರಾದರೂ ಸಿಕ್ಕಾಪಟ್ಟೆ ಲೋಯೆಸ್ಟ್ ಪ್ರೈಸಿಗೆ ತೊಗೊಬೇಕಾಗತ್ತೆ. ಅದೇ ಆಗಿರೋದಿಲ್ಲಿ. ಯಾರು ಕೂಡ ಫೈಟ್ ಕೊಟ್ಟಿಲ್ಲ, ನಮಗೆ ಬೇಕಾಗಿಲ್ಲ ISL ಅಂತಲೇ ಎಲ್ಲರೂ ಕೂಡ ನಿರ್ಧಾರ ಮಾಡೋದು. ಅಂದರೆ ಬ್ರಾಡ್ಕಾಸ್ಟರ್ಸ್ ನಿರ್ಧಾರ ಮಾಡೋದು. ಲಾಸ್ಟಿಗೆ ಫ್ಯಾನ್ ಕೋಡ್ ತೊಗೊಂಡಿದೆ ಗುರು. ಫ್ಯಾನ್ ಕೋಡ್ ಅಂತಂದರೆ ತೀರಾ ಕೆಳಗಡೆ ರೇಟ್ ಮಾಡ್ತೀವಿ ನಾವು ಬ್ರಾಡ್ಕಾಸ್ಟಿಂಗ್ ವಿಚಾರಕ್ಕೆ ಬಂತು ಅಂತಂದರೆ. ಅವರು ತೊಗೊಂಡಿದ್ದಾರೆ. ISL ಕೆಳಗಡೆ ಬೀಳ್ತಾ ಇದೆ. ಅಪ್ಡೇಟ್ ನಂಬರ್ 2, ಪ್ಯಾಟ್ ಕಮಿನ್ಸ್ T20 ವರ್ಲ್ಡ್ ಕಪ್ ಇಂದ ರೂಲ್ಡ್ ಔಟ್ ಆಗ್ತಾ ಇದ್ದಂಗೆ IPLಗೂ ಕೂಡ ರೂಲ್ಡ್ ಔಟ್ ಆಗ್ತಾರಾ, ಸನ್ರೈಸ್ ಹೈದರಾಬಾದ್ಗೆ ಇವ್ರು ಆಡ್ತಾರಾ ಅನ್ನೋದು ಒಂದು ಕ್ವಶನ್ ಇದೆ. ಸೊ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಏನು ಅಂತಂದರೆ, ನೋಡ್ತೀನಿ ಸ್ವಲ್ಪ ವೀಕ್ಸ್ ಆದಮೇಲೆ ನನಗೆ ಚೆಕಪ್ ಇದೆ, ಆ ಚೆಕಪ್ಪಲ್ಲಿ ಗೊತ್ತಾಗುತ್ತೆ ನಾನು ಫಿಟ್ ಇಲ್ವಾ ಅಂತ. ಅವ್ರನ್ನಾದ್ರೂ ರೆಸ್ಟ್ ಹೇಳಿದ್ರು ಅಂತಲೇ ಖಂಡಿತ ನಾನು ರೆಸ್ಟ್ ತೊಗೊಬೇಕಾಗತ್ತೆ. ಇನ್ ಕೇಸ್ ಫಿಟ್ ಇದ್ದೀನಿ ಅಂತ ಅಂದರೆ, ಆಡೋದಕ್ಕೆ ರೆಡಿ ಇದ್ದೀನಿ ಅಂತಂದರೆ ಖಂಡಿತ ನಾನು ಆಡ್ತೀನಿ IPL ಅಂತ ಹೇಳಿದರೆ. T20 ವರ್ಲ್ಡ್ ಕಪ್ಪಿಂದ ಏನಕ್ಕೆ ರೂಲ್ಡ್ ಔಟ್ ಆದರು ಅಂತಂದರೆ ಅವ್ರನ್ನ ಫುಲ್ಲಿ ರಿಕವರ್ ಆಗಿಲ್ಲ, ಅವ್ರಿಗಾಗಿರುವಂಥ ಬ್ಯಾಕ್ ಇಂಜುರಿ ಇಂದ ಅಂತ. ಆ್ಯಂಡ್ ಇನ್ನೂ ಒಂದು ಕೂಡ ಹೇಳಿದರೆ, T20s ಅಂತ ಬಂದಾಗ ನಾನು ಪಟ್ಟನಾಗಿ ರೆಡಿ ಆಗಿಬಿಡ್ಬೋದು. ಅದೇ ODIs ಮತ್ತು ಟೆಸ್ಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಫುಲ್ಲಿ ರೆಡಿ ಆಗಿರಬೇಕು ಅದನ್ನ ಆಡೋದಕ್ಕೆ. ಇದು T20ಸ್ಗೆ ಹಂಗೆ ಹಿಂಗೆ ಇದನ್ನು ಕೂಡ ಆಡಬಹುದು ಅಂತ ಹೇಳಿದರೆ, ಹಂಗೆ ಹಿಂಗೆ ಇದನ್ನು ಬಂದ್ಬಿಡ್ತಾರೆ ಅಂತ ಅಲ್ಲ ಇವರು. ಒಟ್ಟಲ್ಲಿ ಒಂದು ರೇಂಜಿಗಿದ್ರೆ ಆಡಬಹುದು. ಫುಲ್ಲಿ ಫಿಟ್, ಸುಪ್ರೀಮ್ಲಿ ಫಿಟ್ ಆಗಬೇಕು ಟೆಸ್ಟ್ ಆಡೋದಕ್ಕೆ, ಜೊತೆ ODIs ಆಡೋದಕ್ಕೆ. ಇದಕ್ಕೆ ಹಂಗೆ ಹೆಂಗೆ ಇದ್ರು ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, CSK CEO ಕಾಶಿ ವಿಶ್ವನಾಥನ್ ಒಂದು ಸ್ಟೇಟ್ಮೆಂಟ್ ಹಾಕೊಂಡಿದ್ದಾರೆ. ನಮಗೆ ನೆಕ್ಸ್ಟ್ ಟೈಮ್ ಏನಿದ್ರು ಕೂಡ ವುಮೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕು, ಅಂದರೆ ಆ ಥರ ಅಲ್ಲಪ್ಪ, ವುಮೆನ್ಸ್ ಕ್ರಿಕೆಟ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ಅಂದರೆ ಇನ್ ಕೇಸ್ ಏನಾದ್ರು WPLಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟೆನ್ಷನ್ ಸಿಗುತ್ತೆ ಅಂತಂದರೆ ಇನ್ನೊಂದೆರಡು ಫ್ರಾಂಚೈಸ್ನ ಆ್ಯಡ್ ಆನ್ ಮಾಡ್ಕೊಂತಾರೆ ಅನ್ನೋ ಥರ. ಆಬ್ವಿಯಸ್ಲಿ ಬರಲೇಬೇಕು. ಅದು ನೆಕ್ಸ್ಟ್ ಸೀಸನ್ ಬರುತ್ತೋ, ಅದ್ರ ನೆಕ್ಸ್ಟ್ ಸೀಸನ್ ಬರುತ್ತೋ ಗೊತ್ತಿಲ್ಲ. ಯಾವ ಸೀಸನ್ ಬರುತ್ತೋ ನಾವು ಫ್ರಾಂಚೈಸ್ನ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದೀವಿ WPLಲ್ಲಿ ಅಂತ ಹೇಳಿದ್ದಾರೆ. ಖಂಡಿತ CSK ಬಂತು ಅಂತಂದರೆ ಅದಕ್ಕೆ ಆಬ್ವಿಯಸ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಅಂತೂ ಖಂಡಿತ WPL ಕಂಡೇ ಕಾಣುತ್ತೆ. ಯಾಕಂತಂದರೆ ಇವಾಗ ನೋಡಿ, ಡೆವಲಪ್ ಆಗಿರುವಂಥ ಫ್ರಾಂಚೈಸ್ಗಳು RCB ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಇವ್ರು ಇರೋದಕ್ಕೆ WPL ಸ್ವಲ್ಪ ಒಂದು ರೇಂಜಿಗೆ ಹಿಟ್ ಆಗಿರೋದು. CSKನೂ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಹಿಟ್ ಆಗುತ್ತೆ. ಇವಾಗ ಚಿಕ್ಕ ಫ್ರಾಂಚೈಸ್ಗಳನ್ನ ತೊಗೊಂಡು ಮಾಡಿತ್ತು ಅಂದರೆ ಖಂಡಿತ ಇಷ್ಟರ ಮಟ್ಟಿಗೆ ಹೆಸರಂತೂ ಮಾಡ್ತಿಲ್ಲ WPL. ಅಂದರೆ ಇವಾಗ ಎಕ್ಸಾಂಪಲ್ ಡೆಲ್ಲಿ ಕ್ಯಾಪಿಟಲ್ಸ್, ಬರೀ ಡೆಲ್ಲಿ ಕ್ಯಾಪಿಟಲ್ಸು, ಬರೀ ಒಂಥರ ಕಿಂಗ್ಸ್ 11 ಪಂಜಾಬು, ಜೊತೆಗೆ GT ಇಂಥ ಫ್ರಾಂಚೈಸ್ಗಳನ್ನ ತೊಗೊಂಡು ಮಾಡಿತ್ತು ಅಂದರೆ ಆಗ್ತಿರಲಿಲ್ಲ. ಹೆಸರಿರುವಂಥ ಫ್ರಾಂಚೈಸ್ನ ತೊಗೊಂಡು ಮಾಡಿರೋದಕ್ಕೆ ಸ್ವಲ್ಪ ಹಿಟ್ ಆಗಿರೋದು. ಅಪ್ಡೇಟ್ ನಂಬರ್ 5, ಇಶಾನ್ ಕಿಶಾನು RCB ಅಗೇನ್ಸ್ಟ್ ಮುಂಬೈ ಇಂಡಿಯನ್ಸಲ್ಲಿ ಇದ್ದಾಗ ನಾಯಡಿ PD ಚಚ್ಚಿದ್ದು ಒಂದು ಮ್ಯಾಚು ನೆನಪಿದೆ ಅಂತ ಕಾಣಿಸುತ್ತೆ. ಆ ಮ್ಯಾಚು RCBನೇ ಗೆಲ್ತಾರೆ. ಸಿಕ್ಕಾಪಟ್ಟೆ ಕ್ಲೋಸ್ಗೆ ಬರ್ಸ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಔಟ್ ಆಗೋಗ್ಬಿಡ್ತಾರೆ ಇಶಾನ್ ಕಿಶಾನು. ಆ ಟೈಮಲ್ಲಿ ಇವ್ರಿಗೆ ಸಿಕ್ಕಾಪಟ್ಟೆ ಅಳು ಬಂದ್ಬಿಡ್ತಂತೆ. ಒಂದು ಕಡೆ ಹೋಗ್ಬಿಟ್ಟು ಮೂಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ರಂತೆ. ನೆನಪಿದೆ ಅಂತ ಕಾಣ್ತದೆ ಆ ಮ್ಯಾಚು. ನನಗೆ ಗೊತ್ತಿಲ್ಲ ಯಾವ ಇಯರು ಅಂತ, 2021-20 ಟೈಮಲ್ಲೋ ಯಾವುದೋ ಒಂದು ಇಯರಲ್ಲಿ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡಿರ್ತಾರೆ ಇಶಾನ್ ಕಿಶಾನ್ ಆ ಮ್ಯಾಚಲ್ಲಿ. ಆ ಮ್ಯಾಚು ವಿರಾಟ್ ಕೊಹ್ಲಿ ಹೋಗ್ಬಿಟ್ಟು ಮ್ಯಾಚೆಲ್ಲ ಮುಗಿದಾದ್ಮೇಲೆ ಇವರಿಗೆ ಇಲ್ಲಾಗರು ಸಖತ್ತಾಗಿ ಆಡಿದ್ರೆ ನೀನು ಶಬಾಷ್ ಅಂತ ಎಲ್ಲ ಹೇಳಿ ಅವ್ರಿಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡಿದ್ರಂತೆ. ಸೊ ಆ ಥರ ಕಾನ್ಫಿಡೆನ್ಸ್ನ ಬೂಸ್ಟಪ್ ಮಾಡೋವಂಥವ್ರು ಬೇಕಿತ್ತು ನನಗೆ. ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ಅವ್ರ ಮೇಲೆ ಅಷ್ಟೆಲ್ಲ ಚೆನ್ನಾಗಿ ರುಬ್ಬಿದ್ರು ಕೂಡ ನಾನು ಬಂದ್ಬಿಟ್ಟು ಆ ಥರ ಹೇಳಿದ್ರು, ಸಖತ್ತಾಗಿ ಆಡಿದೆ ಗುರು ನೀನು ಅಂತ ಬೂಸ್ಟ್ ಮಾಡೋರು ನನಗೆ. ಆ ಟೈಮು ನನಗೆ ಅದು ಬೇಕಾಗಿತ್ತು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 5, ದಿನೇಶ್ ಕಾರ್ತಿಕ್ ಅವರು ಅಫ್ಘಾನಿಸ್ತಾನ್ ಕ್ರಿಕೆಟ್ಗೆ ಮೆಂಟರ್ ಆಗಿಬಿಟ್ಟಿದ್ರೆ ವರ್ಲ್ಡ್ ಕಪ್ಪಿಗೆ ಹಂಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ರೂಮರ್ಸ್ಗಳು ಹಂಗೆ ಹಿಂಗೆಲ್ಲ ಸ್ಪ್ರೆಡ್ ಆಗ್ತಾ ಇತ್ತು. ಏನು ಗುರು DK ಯಾವಾಗ ಗುರು ಅಲ್ಲಿಗೆ ಹೋಗ್ಬಿಟ್ರು? DK ಏನಾದ್ರು RCBಗೂ ಮೆಂಟರ್ ಆಗಿದ್ರು, ಇವಾಗ ಅಲ್ಲಿಗೂ ಮೆಂಟರ್ ಆಗೋಗ್ಬಿಟ್ಟವ್ರ? ಏನು ಟ್ರೋಫಿ ಗಿಫಿ ಗೆಲ್ಸ್ಬೇಕು ಅಂದ್ಕೊಂಡವ್ರು ಅಫ್ಘಾನಿಸ್ತಾನ್ಗೆ ಅಂತ ಕೇಳ್ತು ಅಂತಂದರೆ
ಅವ್ರಿಗೆ ಒಂಥರ ಶಾಕ್ ಆಗೋಗ್ಬಿಟ್ಟೈತೆ. ಟ್ವೀಟ್ಗಳನ್ನ ನೋಡ್ಬಿಟ್ಟು ಟ್ವಿಟರಲ್ಲಿ ಅಂದರೆ ಎಕ್ಸಲ್ಲಿ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗಿದ್ದು ಮ್ಯಾಟ್ರ್ ನೋಡ್ಬಿಟ್ಟು ಅವರೇ ಒಂದು ಆಶ್ಚರ್ಯಕರವಾಗಿರೋ ಯಾವಾಗ ಗುರು ನನಗೆ ಗೊತ್ತಿಲ್ವಲ್ಲ ಇದು ಅನ್ನೋ ಥರ ಒಂದು ಟ್ವೀಟ್ನ ಅವರು ಕೂಡ ಮಾಡಿದ್ದಾರೆ, ಇದಕ್ಕೆ ಲಿಂಕ್ ಆಗೋ ಥರ ಮ್ಯಾಟ್ರನ್ನ ತಗೊಂಡು. ಸೊ ಇದು ಜಸ್ಟ್ ಬೇಸ್ಲೆಸ್ ಅಂತ ಗೊತ್ತಾಗ್ತಿದೆ, ಅವರೇನು ಮೆಂಟರ್ ಆಗಿಲ್ಲ ಅಫ್ಘಾನಿಸ್ತಾನ್ ಕ್ರಿಕೆಟ್ ಬೋರ್ಡ್ಗೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್.